ವೀಕ್ಷಕರೇ, ಕುಂಭರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ. ಜೂನ್ ತಿಂಗಳಲ್ಲಿ ಏನಾದ್ರೂ ಜಾಕ್ಪಾಟ್ ಇದೆಯಾ? ಒಂದಿಷ್ಟು ದುಡ್ಡಿನ ಅನುಕೂಲತೆಗಳೇನಾದ್ರೂ ಆಗೋದಿದೆಯಾ? ನಿಂತು ಹೋಗಿರುವಂತ ಕೆಲಸ ಮರುಪ್ರಾರಂಭ ಆಗುತ್ತಾ? ಏನಾದ್ರೂ ಮಹತ್ವದ ಕೆಲಸ ಮಾಡುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸ್ತೀವಿ. ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ವಿಡಿಯೋದಲ್ಲಿರುವಂತ ಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಜೂನ್ ತಿಂಗಳಲ್ಲಿ ಬಹಳಷ್ಟು ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಖಂಡಿತವಾಗ್ಲೂ ಅವಕಾಶಗಳು ಸಾಕಷ್ಟು ಸೃಷ್ಟಿಯಾಗುತ್ತೆ, ಅಷ್ಟೇ ಸವಾಲುಗಳು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಸೃಷ್ಟಿ ಆಗುತ್ತೆ. ಇಲ್ಲಿ ತಾಳ್ಮೆ ಅನ್ನುವಂಥದ್ದು, ನೀವು ತೆಗೆದುಕೊಳ್ಳುವಂತ ನಿರ್ಧಾರ ಸರಿ ಇದೆಯಾ, ನೀವು ಮಾನಸಿಕವಾಗಿ ಫಿಟ್ ಇದ್ದೀರಾ, ನಿಮ್ ಫೈನಾನ್ಸಿಯಲ್ ಸ್ಥಿತಿ ಸರಿಯಾಗಿದೆಯಾ, ಮತ್ತೆ ನೀವು ಎಲ್ಲೋ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ವಿಭಾಗದಲ್ಲಿ ನುರಿತಿರುವಂತ ವ್ಯಕ್ತಿಗಳ ಜೊತೆಯಲ್ಲಿ ಸರಿಯಾಗಿ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಆ ವಿಭಾಗಕ್ಕೆ ಕೈ ಹಾಕಬೇಕು. ಹೊಸ ಉದ್ಯೋಗ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ಮಾಡಿ. ನಿಮ್ಮ ಆರ್ಥಿಕವಾದಂತ ಸ್ಥಿತಿಯನ್ನ, ನಿಮ್ಮ ಮಾನಸಿಕವಾದಂತ ಬಲವನ್ನ, ಮಾರ್ಕೆಟ್ ಅನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಆ ಫೀಲ್ಡಿಗೆ ಇಳಿಬೇಕು. ಮತ್ತೆ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನ ತುಂಬಾ ಮುಖ್ಯ ಆಗುತ್ತೆ ಈ ತಿಂಗಳಲ್ಲಿ. ಖಂಡಿತ ಒಳ್ಳೆ ಫಲ ಇದೆ, ಆದ್ರೆ ಕೆಲವು ಮಾರ್ಗದರ್ಶನಗಳು ಅವಶ್ಯವಾಗಿ ಬೇಕಾಗುತ್ತೆ. ಸಮಯಕ್ಕೆ ಸರಿಯಾಗಿ, ಕಾಲಕ್ಕೆ ಸರಿಯಾಗಿ, ಸಿಚುವೇಶನ್ಗೆ ಸರಿಯಾಗಿ ನೀವು ಕೆಲವೊಂದು ಗೈಡ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ, ಕೆಲವೊಂದು ಜನರ ಸಲಹೆಯನ್ನ ತೆಗೆದುಕೊಳ್ಬೇಕಾಗತ್ತೆ. ಕೆಲವೊಂದು ಸಿಚುವೇಶನ್ಗಳನ್ನ ಅರ್ಥ ಮಾಡಿಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಅಂದ್ರೆ ನೀವೇನು ಪ್ರಿಪೇರ್ ಮಾಡಿರ್ತೀರಿ, ಪ್ಲಾನ್ ಮಾಡಿರ್ತೀರಿ, ಆಸೆ ಪಟ್ಟಿರ್ತೀರಿ, ಯೋಜನೆಗಳನ್ನ ರೂಪಿಸ್ಕೊಂಡಿರ್ತೀರಿ, ಆ ಕಾರ್ಯದಲ್ಲಿ 100% ಜಯ ಸಿಗುತ್ತೆ ಅನ್ನುವಂಥದ್ದು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಈ ಹೆಚ್ಚಿನ ಲಾಭದಿಂದ ಕೌಟುಂಬಿಕ ಕೆಲವೊಂದು ಅಗತ್ಯತೆಗಳನ್ನ ಪೂರೈಸುವಂಥದ್ದು, ಮನೆಗೆ ಬೇಕಾಗಿರುವಂತ ಬೆಲೆ ಬಾಳುವ ವಸ್ತು ತರೋದು, ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಏನಾದ್ರೂ ಅವರಿಗೆ ಅವಶ್ಯಕತೆ ಇರತಕ್ಕಂತ ವಿಚಾರಗಳಲ್ಲಿ ನೀವು ಭಾಗಿಯಾಗಿ ಅವರ ಸಮಸ್ಯೆಗಳನ್ನ ಸರಿದೂಗಿಸ್ಕೊಳ್ಳುವಂಥದ್ದು. ಈ ರೀತಿ ಮನೆಗೆ ಬೇಕಾಗಿರುವಂತ ಒಂದಿಷ್ಟು ದುಡ್ಡಂತೂ ಖರ್ಚು ಆಗೇ ಅದ್ರ ಬಗ್ಗೆ ನೀವು ಹೆಚ್ಚಿನ ಪ್ರಯತ್ನಗಳು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಸ್ವಲ್ಪ ಖರ್ಚಿಗೆ ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗುತ್ತೆ. ಅಂದ್ರೆ ಹೆಚ್ಚಿನ ಒಂದು ಲಾಭ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಪ್ರೇಮ ಪ್ರಕರಣಗಳು ಮಧುರವಾಗಿ ಕಂಡ್ರು ಕೂಡ ಮುಂದೆ ಸಂಸಾರಿಕ ಬಿಕ್ಕಟ್ಟಿಗೆ ದಾರಿ ಆಗುತ್ತೆ. ಅಂದ್ರೆ ಈಗಿರುವಂತ ಸಿಚುವೇಶನ್ ಹೀಗೇ ಇರ್ತದೆ ಅಂತ ಅನ್ಕೋಬೇಡಿ. ದೀರ್ಘಕಾಲೀನ ಯೋಜನೆಗಳನ್ನ ವಿಚಾರ ಮಾಡ್ಕೊಂಡು ಕೈ ಹಾಕಬೇಕು. ಹೊಸದಾಗಿ ನೀವೇನಾದ್ರೂ ಪ್ರೀತಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಂತ ಪ್ರೇಮಿಗಳಿಗೆ ನಿಮ್ಮ ಒಂದು ಫ್ಯಾಮಿಲಿ ಅವರ ಫ್ಯಾಮಿಲಿಗೆ ಹೊಂದಾಣಿಕೆ ಆಗುತ್ತಾ ಅನ್ನುವಂಥದ್ರ ಬಗ್ಗೆ ಇನ್ನೊಮ್ಮೆ ಮರುಪರಿಶೀಲನೆ ಮಾಡುವಂಥದ್ದು ಒಳ್ಳೇದು. ಈಗ ಆಲ್ರೆಡಿ ಪ್ರೀತಿಸ್ತಾ ಇದ್ರಿ ಅಂತಂದ್ರೆ ಪ್ರೇಮಿಗಳಿಗೆ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಜೊತೆಗೆ ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಕೆಲವೊಂದು ಏನೋ ತೊಂದರೆಗಳಿದ್ರು ಕೂಡ ತಾಳ್ಮೆ, ಬುದ್ಧಿವಂತಿಕೆ, ಸಮಯ ಪ್ರಜ್ಞೆಯಿಂದ ನಿಭಾಯಿಸಿದ್ರಿ ಅಂತಂದ್ರೆ ಖಂಡಿತ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಅಧಿಕ ಖರ್ಚುಗಳಿಂದ ಚಿಂತೆ ಆಗುತ್ತೆ. ದುಡ್ಡು ಬಂದಿರುತ್ತೆ, ಬಂದಿರುವಂತ ದುಡ್ಡನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ, ಯಾವುದೋ ಒಂದು ವಿಚಾರ ಖರ್ಚು ಮಾಡ್ಬಿಟ್ನಲ್ಲ ಅನ್ನುವಂತಹ ಒಂದು ಚಿಂತೆ ನಿಮಗೆ ಅವಿರತವಾಗಿ ಕಾಡುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸ್ವಲ್ಪ ದುಡ್ಡಿಗೆ ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ, ಖರ್ಚಿಗೆ ಕಡಿವಾಣವನ್ನ ಹಾಕುವಂತ ಪ್ರಯತ್ನ ಮಾಡಬೇಕು. ಸಾಲ ತೆಗೆದುಕೊಳ್ಳೋದು, ಸಾಲ ಮಾಡಿ ಏನೋ ಶೋಕಿ ಮಾಡೋದು ದಯವಿಟ್ಟು ಬೇಡ. ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೊಳ್ಳಿ, ಕೆಲಸದ ಕಡೆ ಜಾಸ್ತಿ ಫೋಕಸ್ ಮಾಡುವಂತ ಪ್ರಯತ್ನವನ್ನ ನೀವಿಲ್ಲಿ ಈ ತಿಂಗಳಲ್ಲಿ ಮಾಡಬೇಕಾಗತ್ತೆ. ಇನ್ನು ಈ ಜೂಜುಗಳು, ಓಸಿ, ಇಸ್ಪೀಟು, ಯಾವುದೋ ಒಂದು ಬೆಟ್ಟಿಂಗು, ಈ ಆನ್ಲೈನ್ ಬೆಟ್ಟಿಂಗು ದಯವಿಟ್ಟು ಬೇಡ. ಯಾಕಂದ್ರೆ ಇದು ಮಾತ್ರ ನಿಮಗೆ ಬಹಳ ದೊಡ್ಡ ನಷ್ಟ ಮಾಡುವಂತ ಸಾಧ್ಯತೆಗಳಿದೆ. ಇಂತಹ ಒಂದು ಜೂಜಿನ, ರೇಸಿನ ಕಾರ್ಯಕ್ಕೆ ದಯವಿಟ್ಟು ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು, ಭಾರಿ ನಷ್ಟ ಆಗುವಂತದ್ದಿದೆ. ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತ ಮಹತ್ವದ ಮಾಹಿತಿ ಅಂತಂದ್ರೂ ತಪ್ಪಾಗಲ್ಲ. ಈ ಹಿಂದೆನೂ ಕೂಡ ಕೆಲವೊಬ್ಬರಿಗೆ ಇಂಥ ಘಟನೆಗಳು ಆಗಿರ್ತವೆ.
ಲಾಭದಕ್ಕಿಂತ ನಷ್ಟಗಳೇ ಜಾಸ್ತಿ ಆಗಿರ್ತವೆ. ದಯವಿಟ್ಟು ಅಂತ ವಿಭಾಗಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂತ ಪ್ರಯತ್ನವನ್ನ ಮಾಡಬೇಕು. ಈ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ, ಇನ್ನೂ ಅದ್ಭುತವಾದ ವಿಚಾರಗಳು ಹೇಳೋದಿದೆ. ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕದೊಂದು ವಿಡಿಯೋ ಮಾಹಿತಿ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ನೋಡೋಣ. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇದು ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ಗೊತ್ತೂ ಇಲ್ಲ, ಸಮಯ ಅಂತೂ ಮೊದಲೇ ಇಲ್ಲ. ಅದಕ್ಕಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ವ್ಯಾಪಾರ ಯೋಜನೆಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವಂತ ಪ್ರಯತ್ನ ಖಂಡಿತವಾಗ್ಲೂ ನೀವು ಇಲ್ಲಿ ಮಾಡಬೇಕಾಗತ್ತೆ. ಅನವಶ್ಯಕವಾದ ವಿಷಯಗಳಿಗಾಗಿ ಸಮಯವನ್ನ ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸುಮ್ಮನೆ ಟೈಮ್ ಪಾಸ್ ಮಾಡಬಾರ್ದು. ಯಾರೋ ರಿಲೇಷನ್ ಮನೆಗೆ ಹೋದೆ, ಫ್ರೆಂಡ್ಶಿಪ್ ಮನೆಗೆ ಹೋದೆ, ಫ್ರೆಂಡ್ಶಿಪ್ ಹತ್ರ ಮಾತಾಡದೆ, ಮೊಬೈಲ್ ಅಲ್ಲಿ ಕಾಲ ಕಳೆದೆ, ಈ ತರ ಮಾಡೋದ್ರಿಂದ ಆರ್ಥಿಕವಾಗಿರ್ತಕ್ಕಂಥ ಹೊಡೆತ, ಸಮಸ್ಯೆಗಳನ್ನ ಎದುರಿಸುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಉದ್ಯೋಗದಲ್ಲಿ ಬಹಳಷ್ಟು ಅಡೆತಡೆಗಳು ಉಂಟಾಗುವಂತ ಸಾಧ್ಯತೆಗಳು ಇರ್ತವೆ, ಚಾಲೆಂಜ್ಗಳಿರುತ್ತೆ. ಸುಲಭವಾಗಿ ಜಯ ಅನ್ನುವಂಥದ್ದು ಇಲ್ಲ. ಅನೇಕ ಸವಾಲುಗಳು ಇರ್ತಕ್ಕಂಥದ್ದು. ಆ ಸವಾಲುಗಳನ್ನ ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತ ಪ್ರಯತ್ನ ನೀವಿಲ್ಲಿ ಮಾಡಬೇಕು. ಇನ್ನು ಶನಿ ರಾಹುವಿನ ಇತಿಯಿಂದ ಏನಾಗುತ್ತೆ, ಹಲವು ಸಮಸ್ಯೆಗಳಿಂದ ಒಂಚೂರು ಪಾರಾಗುವಂತಹ ಸಾಧ್ಯತೆಗಳು, ಒಂದು ಹಂತಕ್ಕೆ ಏನೋ ಒಂಥರ ಬಚಾವಾಗಿರ್ತಕ್ಕಂಥ ಸನ್ನಿವೇಶಗಳು ನಿಮಗೆ ಕಂಡು ಬರುತ್ತೆ. ಯಾಕಂತಂದ್ರೆ ಕೆಲವೊಂದು ಗ್ರೇಟ್ ಎಸ್ಕೇಪ್ ಅಂತ ಹೇಳ್ತೀವಲ್ಲ, ಅಂತ ಗ್ರೇಟ್ ಎಸ್ಕೇಪ್ಗಳು ಆಗುವಂತ ಸನ್ನಿವೇಶಗಳಿದೆ. ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಭವಿಷ್ಯದಲ್ಲಿ ಬಹಳ ಅನುಕೂಲ ಆಗುತ್ತೆ. ಹಿರಿಯರ ಸಹಕಾರ, ಹಿರಿಯರ ಅನುಗ್ರಹ, ಹಿರಿಯರ ಪರಿಚಯ, VVIPಗಳ ಪರಿಚಯ, ರಾಜಕಾರಣಿಗಳ ಪರಿಚಯ, ಗಣ್ಯ ವ್ಯಕ್ತಿಗಳ ಪರಿಚಯ, ಇಂತಹ ಒಂದು ಕಾಂಟ್ಯಾಕ್ಟ್ ನಿಮಗೆ ಯಾವುದೋ ಒಂದು ಸಂಕಟದ ಸ್ಥಿತಿಯಿಂದ ಪಾರು ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನುವಂಥದ್ದು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಈ ಒಂದು ತಿಂಗಳ ಹಂತದಲ್ಲಿ ಯಶಸ್ಸನ್ನ ಗಳಿಸುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಕುಟುಂಬ, ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು. ನಿಮ್ಗೆ ಯಾರು ನಂಬಿರ್ತಾರೆ, ಆ ನಂಬಿದವರಿಗೆ ಅವರ ಬೇಕು ಬೇಡಗಳ ಬಗ್ಗೆ, ಅವರ ಅವಶ್ಯಕತೆಗಳ ಬಗ್ಗೆ ಒಂದಿಷ್ಟು ದುಡ್ಡು ಖರ್ಚು ಮಾಡುವಂತ ಸಾಧ್ಯತೆಗಳು ಇದೆ. ಯಾಕಂದ್ರೆ ಸಹಜವಾಗಿ ಈ ಕುಂಭರಾಶಿಯವರ ತಕ್ಷಣ ನಿಮಗಾಗಿ ನೀವು ಖರ್ಚು ಮಾಡೋದಕ್ಕಿಂತಲೂ ಬೇರೆಯವ್ರಿಗೆ ಖರ್ಚು ಮಾಡಿದ್ದೇ ಹೆಚ್ಚು. ಆತರ ಇರುತ್ತೆ ನಿಮ್ಮ ಜೀವನ ಶೈಲಿ ಅಥವಾ ಯೋಚನೆ ಮಾಡುವಂತ ರೀತಿ. ಯಾರನ್ನ ನಂಬಿರ್ತಾರೆ, ಆ ನಂಬಿದವ್ರಿಗೆ ಯಾವತ್ತೂ ಕೈ ಬಿಡುವಂತ ವ್ಯಕ್ತಿಗಳಲ್ಲ. ಎಲ್ಲರನ್ನೂ ನನ್ನವರು ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರುತ್ತೆ. ಜೊತೆಗೆ ವೃತ್ತಿಯಲ್ಲಿ ಉತ್ತಮವಾಗಿರುವಂತಹ ಅವಕಾಶಗಳು ಕಂಡು ಬರುತ್ತೆ. ಒಳ್ಳೆ ಅವಕಾಶ, ಒಳ್ಳೆ ಯೋಜನೆಗಳು,
ಮೈಂಡ್ ತುಂಬಾ ಚೆನ್ನಾಗಿರುತ್ತೆ, ಯೋಚನೆ ಮಾಡುವಂತ ರೀತಿ ತುಂಬಾ ಚೆನ್ನಾಗಿರುತ್ತೆ. ಆ ಕಾರಣದಿಂದ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭಗಳು, ಅಭಿವೃದ್ಧಿಗಳು ಕೂಡ ಕಂಡು ಬರುವಂತ ಸಾಧ್ಯತೆಗಳಿದೆ. ಇನ್ನು ಕುಟುಂಬದೊಂದಿಗೆ ಹೊರ ಊರಿಗೆ ಪ್ರಯಾಣ ಮಾಡುವಂತ ಸಾಧ್ಯತೆ ಇದೆ. ಖಂಡಿತ ಪ್ರಯಾಣವನ್ನ ಮಾಡಿ, ಆದ್ರೆ ದೀರ್ಘಕಾಲೀನ ಪ್ರಯಾಣ ಬೇಡ, ಶಾರ್ಟ್ ಆಗಿರ್ಲಿ, ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಇನ್ನು ನವಮದ ರಾಹುವಿನ ಸಂಚಾರ ಏನಾಗುತ್ತೆ, ಆಸ್ತಿಯನ್ನ ಗಳಿಸುವಂತಹ ವಿಚಾರಕ್ಕೆ ಅನುಕೂಲತೆಯನ್ನ ಕೊಡುವಂತಹ ಸನ್ನಿವೇಶಗಳಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ವಲ್ಪ ದುಡ್ಡು ಖರ್ಚು ಮಾಡ್ತೀರಿ. ಇನ್ನು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತದ್ದು, ಏನೋ ಒಂದು ಪ್ರಮುಖ ಪಾತ್ರವನ್ನು ವಹಿಸುವಂತಹ ಸಾಧ್ಯತೆಗಳು ನಿಮಗೆ ಇಲ್ಲಿ ಕಂಡು ಬರುತ್ತೆ. ಸಾಮಾಜಿಕ ಗೌರವ ನಿಮಗೆ ಹೆಚ್ಚಾಗುವಂತಹ ಸಾಧ್ಯತೆಗಳು, ಒಂದು ಮನ್ನಣೆ, ಒಂದು ಮಾನ ಮರ್ಯಾದೆ, ಎಲ್ಲೋ ಒಂದು ಕಡೆ ಸಭೆ ಸಮಾರಂಭಗಳಲ್ಲಿ ಕೀರ್ತಿ ಪ್ರತಿಷ್ಠೆ ಗೌರವಗಳಿಗೆ ಪಾತ್ರವಾಗ್ತೀರಿ. ದಾನ ಧರ್ಮಗಳಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ, ಅದರಲ್ಲಿ ಮುಂಚೂಣಿಯಲ್ಲಿ ಇರ್ತೀರಿ. ನೀವು ಯಾರಿಗೋ ನಿಮಗಿಲ್ದೇ ಇದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಟ್ಟು ಸಹಾಯ ಮಾಡುವಂತದ್ರಲ್ಲಿ ನಿಸ್ಸೀಮರಾಗಿರೋದ್ರಿಂದ ದಾನ ಧರ್ಮಗಳಲ್ಲಿ ಸಹಜವಾಗಿ ನಿಮಗೆ ಆಸಕ್ತಿ ಇರುತ್ತೆ. ಖಂಡಿತವಾಗ್ಲೂ ನಿಮಗೆ ಮಾಡ್ತೀರಿ, ಈ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತೀರಿ, ಖಂಡಿತ ಮಾಡಿ, ಒಳ್ಳೆ ಕೆಲಸ ಅದು. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಅವಕಾಶಗಳು, ಅಂದ್ರೆ ಬೇರೆ ಬೇರೆ ವಿಭಾಗದಲ್ಲಿ ಯೋಚನೆ ಮಾಡಿ ಒಂದು ಅವಕಾಶಗಳು ಸೃಷ್ಟಿ ಮಾಡಿಕೊಳ್ಳೋದು, ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗೋದು, ಈ ರೀತಿ ಒಂದು ಅವಕಾಶಗಳು ನಿಮಗೆ ಕಂಡು ಬರುವಂತ ಸಾಧ್ಯತೆಗಳಿದೆ. ಇದು ಕೂಡ ಒಳ್ಳೆ ಬೆಳವಣಿಗೆ. ಅಂದ್ರೆ ಒಟ್ಟಾರೆ ಏನು, ಈ ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳಂತೂ ಇದಾವೆ, ಆದ್ರೆ ಸುಲಭ ಇಲ್ಲ, ಕೆಲವೊಂದು ಸವಾಲುಗಳು ಇದಾವೆ. ಆ ಸವಾಲುಗಳಿಗೆ ಖಂಡಿತ ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಏನಂತಂದ್ರೆ ಪರಿಹಾರ, ದೈವ ಕೃಪೆಗೆ ಪಾತ್ರವಾಗುವಂತಹ ಸುಲಭವಾದ ಪರಿಹಾರಗಳಿದಾವೆ. ಅದನ್ನು ತಿಳಿಸೋದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಜೊತೆಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಜೂನ್ ತಿಂಗಳಲ್ಲಿ ನೀವು ಮಾಡ್ತಕ್ಕಂಥ ಕೆಲವು ಪರಿಹಾರ ಅಂತಂದ್ರೆ, ದುರ್ಗಾ ಮಾತೆಯ ಆರಾಧನೆಯಿಂದ ಬಹಳ ಅದ್ಭುತವಾದಂತಹ ಫಲಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಜೊತೆಗೆ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ ಕೂಡ ಮಾಡ್ಕೊಳ್ಳಿ, ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದ್ಭುತವಾದ ಫಲ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.